ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಜ್ಞಾನಸಾಗರ ಕಾಮರ್ಸ್ ಟ್ಯುಟೋರಿಯಲ್. ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದೇನೆಂದರೆ, ಲಾಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಸಲುವಾಗಿ ನಾವು ಕಂಪಲ್ಸರಿ ಕ್ವಶನ್ 2021ನಲ್ಲಿ ಬರೋಂಥ ಕಂಪಲ್ಸರಿ ಕ್ವಶನನ್ನು ಡಿಸ್ಕಸ್ ಮಾಡಿದ್ವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಮೆಥಡ್ ಅಂತ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್. ಇದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಆಗಿ ಇಂಪಾರ್ಟೆಂಟ್ ಕ್ವಶನ್. 2021 ಕ್ವಶನ್ ಪೇಪರಲ್ಲಿ ಕಂಪಲ್ಸರಿ ಈ ಕ್ವಶನ್ ಇರುತ್ತೆ. ಏನಂದರೆ ಆ ಕ್ವಶನ್ನು, ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಕಂಪಲ್ಸರಿ 6 ಮಾರ್ಕ್ಸಿಗೆ ಬರೋಂಥ ಕ್ವಶನ್ ಇದು. ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಇದನ್ನು ನೋಡೋಣ ಫುಲ್ ಕ್ಲಿಯರ್ ಆಗಿ. ಅದಕ್ಕಿಂತ ಮೊದಲು ಎಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ, ಎಲ್ರಿಗೂ ಯೂಸ್ ಆಗಲಿ ಅಂತ ನಾವು ಮಾಡ್ತಾ ಇರೋದು. ಇನ್ನು ಸ್ಟೂಡೆಂಟ್ಸ್, ಪಿ ಯು ಸಿ ಸ್ಟೂಡೆಂಟ್ಸ್ಗಳಿಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಸ್ಟೂಡೆಂಟ್ಸ್ ಎಕ್ಸಾಮ್ ಹತ್ತಿರ ಬರ್ತಾಯಿದೆ. ಸ್ವಲ್ಪ ಇಂಪಾರ್ಟೆಂಟು, ಟೈಮ್ ವೇಸ್ಟ್ ಮಾಡಿದೆ ನೀವು ಸ್ಟಡಿ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಆಲ್ಮೋಸ್ಟ್ ನಿಮ್ಮದು ಕೋವಿಡ್ ಸಲುವಾಗಿ 30% ಕಟ್ ಮಾಡಿದ್ರು, ಬಟ್ ನಾಲೆಜ್ ಅಂತೂ ಸಿಕ್ಕಿಲ್ಲ. ಅದ್ರದ್ದು ನಾಲೆಜ್ ಬರುವಾಗಾದರೂ ಆಮೇಲೆ ಅದ್ರ ವೀಡಿಯೋಸ್ಗಳನ್ನ ಯಾವುದು 30% ಕಟ್ ಮಾಡಿರ್ತಾರೋ ಅದ್ರ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಯಾಕಂದರೆ ಸಿಲೆಬಸ್ಸಿಗೆ ಕಟ್ ಆಗ್ಯದಂತ ಆ ಚಾಪ್ಟರ್ ನೋಡ್ಕೊಳ್ಳಾರ್ದೇ ಇರಬೇಡಿ. ಎಕ್ಸಾಮ್ ಆದ ಬಳಿಕ ಆದರೂ ಆ ಚಾಪ್ಟರ್ ಬಗ್ಗೆ ನಾಲೆಜ್ ತೊಡಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ಸಿಲೆಬಸ್ ಕಟ್ ಮಾಡಿರ್ಬೋದು, ಬಟ್ ನಮ್ಮ ನಾಲೆಜು ಅದ್ರ ಜೊತೆ ಕಟ್ ಆಗಿದೆ ಅಂತ ತಿಳ್ಕೊಬೇಕು ನಾವು. ಅದ್ರ ಸಲುವಾಗಿ ಎಕ್ಸಾಮ್ ಮುಗಿದ ಮೇಲೆ ಆದರೂ ನಿಮ್ಗೆ ಸಮ್ಮರ್ ಹಾಲಿಡೇಸ್ ಇದ್ದಾಗ ಫಸ್ಟ್ ಇಯರ್ದು ಮತ್ತು ಸೆಕೆಂಡ್ ಇಯರ್ದು ಅಕೌಂಟೆನ್ಸಿಯನ್ನು ಕ್ಲಿಯರಾಗಿ ನೋಡ್ಕೋರಿ. ಯಾಕಂದರೆ ನಾವು ಯಾವಾಗ ಕಾಮರ್ಸ್ ಅಂತ ಅಡ್ಮಿಷನ್ ಯಾವಾಗ ತೊಗೊಂಡಿದ್ವಿ, ನಮ್ಮ ಲೈಫ್ ಟೈಮ್ ಅಂತೂ ನಮ್ದು ಅಕೌಂಟೆನ್ಸಿ ಅಂತೂ ಬಿಟ್ಟಿದ್ದಲ್ಲ. ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ತಿಳಿಸೋದೇನೆಂದರೆ, ಆಲ್ಮೋಸ್ಟ್ ವಿಡಿಯೋಸ್ಗಳನ್ನು ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಇದ್ರ ಬೆನಿಫಿಟ್ ಸಿಗಲಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಕಂಪಲ್ಸರಿ ಕ್ವಶನ್ ಇದು. 2021 ನಿಮ್ಮದು ಎಕ್ಸಾಮ್ ಡೇಟ್ ಏನು ಅನೌನ್ಸ್ ಆಗಿದೆಯಲ್ಲ, ಅಲ್ಲಿ ಕಂಪಲ್ಸರಿ ಬರುತ್ತೆ ಇದು. ಫಂಡಮೆಂಟಲ್ಸ್ ಆಫ್ ಅಕೌಂಟಿಂಗಲ್ಲಿ 6 ಮಾರ್ಕ್ಸಿಂದನ್ನು ಕವರ್ ಮಾಡಿದ್ದಾರೆ ಈ ಇಯರು. ಒಂದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದು ನಾನು ಪಿ ಯು ಸಿ ಸೆಕೆಂಡ್ ಇಯರ್ದವರಿಗೆ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಮೆಥಡ್ ಕಂಪಲ್ಸರಿ 6 ಮಾರ್ಕ್ಸಿಗೆ ಬರೋಂಥ ಕ್ವಶನ್ ಅದು. ಇವತ್ತು ನೋಡುವಂಥ ವಿಡಿಯೋದಲ್ಲಿ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಇದು ಕೂಡ ಕಂಪಲ್ಸರಿ 6 ಮಾರ್ಕ್ಸಿಗೆ ಕ್ವಶನ್ ಬಂದೇ ಬರುತ್ತೆ ನಿಮ್ದು ಎಕ್ಸಾಮಿಗೆ. ವೆರಿ ಇಂಟ್ರೆಸ್ಟಿಂಗ್ ಇದು. ಸ್ವಲ್ಪ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಫುಲ್ ಕ್ಲಿಯರಾಗಿ ನೋಡ್ಕೋಬೋದು. ಭಾಳ ವೆರಿ ಈಸಿ. ಒಂದು 5 ಮಿನಿಟ್ಸ್ ಒಳಗೆ ಪ್ರಿಪೇರ್ ಮಾಡ್ಬೋದು ನೀವು. ಟೈಮು ಜಾಸ್ತಿ ಬೇಕಾಗಲ್ಲ, ಬಟ್ ಇಂಟ್ರೆಸ್ಟಿಂಗ್ ಇರುತ್ತೆ. ಪ್ರಾಕ್ಟಿಕಲಾಗಿ ನೋಡೋಣ ಬನ್ನಿ, ವಿಡಿಯೋನ ಶುರು ಮಾಡೋಣ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಏನಂದರೆ, ನಮ್ಮದು ಪ್ರಾಬ್ಲಮಲ್ಲಿ 2 ಮೆಂಬರ್ಸ್ ಪಾರ್ಟ್ನರ್ಸ್ ಇದ್ದಾರೆ, ಮಿಸ್ಟರ್ ಎ ಆ್ಯಂಡ್ ಮಿಸ್ಟರ್ ಬಿ. ಇವರಿಬ್ಬರು ನಮ್ಮದು ಬಿಸ್ನೆಸ್ಸಿನ ಪಾರ್ಟ್ನರ್ಸ್. ಅವ್ರದ್ದೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆ. ಅದಕ್ಕೊಂದು ನೇಮ್ನು ಕೊಡೋಣ ಅಂತ, ರಾಮ್ ಟ್ರೇಡರ್ಸ್. ಬಿಸ್ನೆಸ್ಸಿನ ನೇಮ್ ಇದು, ರಾಮ್ ಟ್ರೇಡರ್ಸ್. ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಮಿಸ್ಟರ್ ಎ ಆ್ಯಂಡ್ ಮಿಸ್ಟರ್ ಬಿ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇವ್ರದ್ದು 2:1. ಅಂದರೆ ಫ್ಯೂಚರ್ ಪ್ರಾಫಿಟಲ್ಲಿ ಏನೇ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ, ಇವ್ರದ್ದು ಏನಂದ್ರೆ 2:1 ಡಿವೈಡ್ ಮಾಡ್ಕೋತಾರೆ ಅವರು, ಪ್ರಾಫಿಟ್ ಆಗಿದ್ದು ಮತ್ತು ಲಾಸ್ ಆಗಿದ್ದು. ಇಂಟ್ರೆಸ್ಟಿಂಗ್ ಏನಂದರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂದ್ಬಳಕೆ ಎವ್ರಿ ಇಯರ್ ಅವ್ರು ಲಾಸ್ಟ್ ಡೇಟಿಗೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಾರೆ. ಎಲ್ಲ ಕಂಪ್ನೀಸ್ಗಳು ಬ್ಯಾಲೆನ್ಸ್ ಶೀಟು, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ರೆಡಿ ಮಾಡ್ತಾರೆ. ಇವ್ರದ್ದು ಒಂದು ಬ್ಯಾಲೆನ್ಸ್ ಶೀಟ್ ಇದೆ. ಬ್ಯಾಲೆನ್ಸ್ ಶೀಟ್ ಅಂದರೆ ಈಗ ಲೈಬಿಲಿಟೀಸ್ ರೂಪೀಸ್, ಅಸೆಟ್ಸ್ ರೂಪೀಸ್. ಆಮೇಲೆ ಅವರು ಇಯರ್ ಲಾಸ್ಟ್ ಡೇಟಿಗೆ P&L ಅಕೌಂಟು ರೆಡಿ ಮಾಡಿದ್ದಾರೆ. ಅವ್ರ ಹತ್ರ ನೆಟ್ ಪ್ರಾಫಿಟ್ 1 lakh rupees ಇದೆ. ಇಂಟ್ರೆಸ್ಟಿಂಗ್ ಏನಂದ್ರೆ, ತಮಗೆಲ್ಲರಿಗೂ ಗೊತ್ತಿರ್ಬೋದು, ನೆಟ್ ಪ್ರಾಫಿಟ್ನ ಯಾವಾಗ ಫೈಂಡ್ ಔಟ್ ಮಾಡ್ತೇವೆ ಅಂದರೆ, ನಮ್ಮದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಆಯ್ತು ಅಂದರೆ ಅಲ್ಲಿ ಬರೋಂಥ ಬ್ಯಾಲೆನ್ಸಿಂಗ್ ಫಿಗರೇ ನಮ್ಮದು ನೆಟ್ ಪ್ರಾಫಿಟ್ ಇರುತ್ತೆ. ಎಲ್ರಿಗೂ ಗೊತ್ತಿದ್ದು, P&L ಅಕೌಂಟ್ ಪ್ರಿಪರೇಷನ್ದು ಫೈನಲ್ ರಿಸಲ್ಟೇ ನಮ್ಮದು ನೆಟ್ ಪ್ರಾಫಿಟ್. ಇಂಟ್ರೆಸ್ಟಿಂಗ್ ಏನಂದ್ರೆ, ನಮ್ಮದು P&L ಅಕೌಂಟ್ ಅಂತ ಬಂತಂದರೆ, ಇದು P&L ಅಕೌಂಟ್ ಅಂತ ತಿಳ್ಕೊಂಡು ಸುಮ್ಮನೆ ಎಕ್ಸಾಂಪಲ್ ಡೆಮೋ ತೋರಿಸ್ತಾ ಇದ್ದೀನಿ ನಾನು. P&L ಅಕೌಂಟ್ ಇಲ್ಲೆಲ್ಲ ಏನಿರುತ್ತೆ, ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್, ಆಮೇಲೆ ಎಲ್ಲ ಇನ್ಕಮ್ಸ್ ಇರುತ್ತೆ. 2 ಸೈಡು ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರುತ್ತೆ. ಈ ಟೋಟಲ್ ಇನ್ಕಮ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ ಈಕ್ವಲ್ ಟು ನೆಟ್ ಪ್ರಾಫಿಟ್. ಈ ನೆಟ್ ಪ್ರಾಫಿಟ್ ಆಲ್ರೆಡಿ ನಮಗೆ ಬಂದಿರುತ್ತೆ. ಆದರೂ ಇದೇ ಪ್ರಾಫಿಟನ್ನು ಇನ್ನೂ ಅಪ್ರೋಪ್ರಿಯೇಟ್ ಏನು ಮಾಡಬೇಕು ಅಂದರೆ, ಇನ್ನೂ ಕೆಲವೊಂದು ಎಕ್ಸ್ಪೆನ್ಸಸ್ಗಳು, ಇನ್ನೂ ಕೆಲವೊಂದು ಇನ್ಕಮ್ಸ್ಗಳು ಈ ನೆಟ್ ಪ್ರಾಫಿಟಲ್ಲಿ ಡಿಡಕ್ಟ್ ಆಗಿರಲ್ಲ. ಅದಕ್ಕೆ ಈ ನೆಟ್ ಪ್ರಾಫಿಟಲ್ಲಿ ಇನ್ನೂ ಕೆಲವೊಂದು ಎಕ್ಸ್ಪೆನ್ಸಸ್ಸನ್ನು, ಕೆಲವೊಂದು ಇನ್ಕಮ್ಸನ್ನು ನಾವು ಅಪ್ರೋಪ್ರಿಯೇಟ್ ಮಾಡಬೇಕು. ಹಾಗಾದರೆ ಆ ನೆಟ್ ಪ್ರಾಫಿಟಿಗೆ ಇನ್ನೂ ಕೆಲವೊಂದು ಇನ್ಕಮ್ಸ್ಗಳು ಆ್ಯಡ್ ಮಾಡಬೇಕಾಗಿದ್ದು, ಇನ್ನೂ ಕೆಲವೊಂದು ಎಕ್ಸ್ಪೆನ್ಸಸ್ಗಳನ್ನು ಲೆಸ್ ಮಾಡಬೇಕಾಗಿರೋಂಥ ಐಟಮ್ಸ್ಗಳು ಯಾವುದು? ಪ್ರಾಕ್ಟಿಕಲ್ ಎಕ್ಸಾಂಪಲ್ ತೊಗೊಳ್ಳೋಣ.
ಆಮೇಲೆ ಫಾರ್ಮೆಟ್ ವೈಸ್ ಮಾಡ್ಕೊಳ್ಳೋಣ ನೋಡಿ ಕ್ಲಿಯರ್ ಆಗಿ. ಇಲ್ಲಿ ನಮ್ಮದು ಪಾರ್ಟ್ನರ್ಸ್ ಮಿಸ್ಟರ್ ಎ ಆ್ಯಂಡ್ ಬಿ. ಆಲ್ರೆಡಿ ನಮ್ಮದು ಬಿಸ್ನೆಸ್ ಇನ್ ಪ್ರಾಫಿಟ್ ಎಷ್ಟಿದೆ, 1 lakh rupees ಇದೆ. ಒಂದು ಅಡ್ಜಸ್ಟ್ಮೆಂಟ್ ಏನಿದೆ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆ ನಮ್ಮ ಕ್ವಶನ್ನಲ್ಲಿ. ಸುಮ್ಮನೆ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆ. ಎದು 1000, ಬಿದು 1500. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಹಾಗಾದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ನಮ್ಮ ಬಿಸ್ನೆಸ್ಸಿಗೆ ಇನ್ಕಮ್ ಅಂತ ಹೇಳ್ತೀವಿ ನಾವು. ಇನ್ಕಮ್ ಜಾಸ್ತಿ ಆದರೆ ನೆಟ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಹಾಗಾದರೆ ನಮ್ಮದು ನೆಟ್ ಪ್ರಾಫಿಟಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಎದು 1000, ಬಿದು 1500. ಟೋಟಲ್ ನಿಮ್ಮದು 2500. ಒಂದು ಟೋಟಲ್ ನಮ್ಮದು 1,02,500. ಹಾಗಾದರೆ ನಮ್ಮದು ಇನ್ನೂ ಎಕ್ಸ್ಪೆನ್ಸಸ್, ಕೆಲವೊಂದು ಎಕ್ಸ್ಪೆನ್ಸಸ್ ಇನ್ನೂ ಡಿಡಕ್ಟ್ ಆಗಿರಲ್ಲ ಅಂತ ನಾನೇನು ಹೇಳ್ದಲ್ಲ, ಅದು ರಿಮೈನಿಂಗ್ ಎಕ್ಸ್ಪೆನ್ಸಸ್ ಏನಿರ್ಬೋದು ಅಂದರೆ, ಒಂದು ಇವರು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಇರ್ಬೋದು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇವರು 1 lakh ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಇವ್ರನ್ನು 1 lakh ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅಂದರೆ ಆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಮ್ಮ ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸಸ್. ಹಾಗಾದರೆ ನೆಟ್ ಪ್ರಾಫಿಟಲ್ಲಿ ಇನ್ನೂ ಅದು ಡಿಡಕ್ಟ್ ಆಗಿದೆಲ್ಲ ಅಂದರೆ ಎಕ್ಸ್ಪೆನ್ಸ್ ಅಂದರೆ ಡಿಡಕ್ಟ್ ಮಾಡ್ಬೇಕು ನಾವು. ಹಾಗಾದರೆ ಅದನ್ನು ಲೆಸ್ ಮಾಡ್ಕೊಳ್ಳೋಣ. ಲೆಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸುಮ್ಮನೆ 5% ಅಂತ ನಾವು ತಿಳ್ಕೊಂಡ್ರೆ, ಇಲ್ಲಿ ಕ್ಯಾಪಿಟಲ್ ಎದು 1 lakh ಇದೆ, ಬಿದು 1 lakh ಇದೆ. 1 lakh ಮೇಲೆ 5% ಮಾಡಿದ್ರೆ 5,000. ಟೋಟಲ್ ನಿಮ್ಮದು 10,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಲೆಸ್ ಇದೆ, ಲೆಸ್ ಮಾಡಿದ್ರೆ 92,500. ಎಕ್ಸ್ಪೆನ್ಸಸ್ ಒಂದು ಡಿಡಕ್ಟ್ ಆಯಿತು. ನೆಕ್ಸ್ಟ್ ಇನ್ನೂ ಒಂದು ಎಕ್ಸ್ಪೆನ್ಸಸ್, ನಮ್ಮದು ಮಿಸ್ಟರ್ ಎ ವರ್ಕಿಂಗ್ ಪಾರ್ಟ್ನರ್ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವನಿಗೆ ಸ್ಯಾಲ್ರಿ ಕೊಡ್ತಾ ಇದ್ದೀವಿ ನಾವು 500 ಪರ್ ಮಂತ್. ಅಂದರೆ ಇಂಟು 12 ಮಾಡ್ತಾರೆ ಅಂದರೆ ಲೆಸ್ ಸ್ಯಾಲ್ರಿ ಟು ಪಾರ್ಟ್ನರ್. 500 ಇಂಟು 12 ಮಾಡಿದ್ರೆ 6,000. ಅಂದರೆ ನಿಮ್ದು ಮೈನಸ್ ಮಾಡಿದ್ರೆ ಅಂದ್ರೆ 92,500 ಮೈನಸ್ 6,000, 86,500. 86,500 ಅಂತ ಬರುತ್ತೆ. ಮೈನಸ್ ಮಾಡಿದ್ರೆ ನೀವು 92 ಅಲ್ಲಿ. ಆಮೇಲೆ ನಿಮ್ಗೆ ಇಂಟ್ರೆಸ್ಟಿಂಗ್ ಏನಂದ್ರೆ, ಈ ಸ್ಯಾಲ್ರಿ ಏನಿದೆಯಲ್ಲ ಅದೇ ಟೈಪ್ ಇನ್ನೂ ಏನಿರ್ಬೋದು ಅಂದ್ರೆ ನಮಗೆ ಕಮಿಷನ್ ಟು ಪಾರ್ಟ್ನರ್ ಇರ್ಬೋದು. ಹಾಗೆ ಇನ್ನು ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್. ಸುಮ್ಮನೆ ನಾವು ಒಂದು ಅಮೌಂಟ್ ತಗೋತೀನಿ ಇಲ್ಲಿ. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನು 10,000. ಸುಮ್ಮನೆ ಎಕ್ಸಾಂಪಲ್, ನಿಮ್ಮದು 76,500 ಆ್ಯಕ್ಚುಲ್ ನೆಟ್ ಪ್ರಾಫಿಟ್. ಅಂದರೆ ಬಿಸ್ನೆಸ್ ಕರೆಕ್ಟಾಗಿ ಅರ್ನ್ ಮಾಡಿರೋಂಥ ಪ್ರಾಫಿಟ್ ಇದು. ಸಿಂಪಲ್, ವೆರಿ ಇಂಟ್ರೆಸ್ಟಿಂಗ್ ಇರುತ್ತೆ ಸ್ಟೂಡೆಂಟ್ಸ್. ಫಸ್ಟ್ ಆಲ್ರೆಡಿ ನೆಟ್ ಪ್ರಾಫಿಟ್ ಇದೆ. ಇನ್ನು ಕೆಲವೊಂದು ಇನ್ಕಮ್ಸ್ಗಳನ್ನು, ಇನ್ನು ಕೆಲವೊಂದು ಎಕ್ಸ್ಪೆನ್ಸಸ್ಗಳನ್ನು ಆ್ಯಡ್ ಮತ್ತು ಲೆಸ್ ಮಾಡಿರಲ್ಲ. ಆ ನೆಟ್ ಪ್ರಾಫಿಟ್ಟಿಗೆ ಇನ್ನು ಕೆಲವೊಂದು ಇನ್ಕಮ್ಸ್ಗಳು ಯಾವ್ದು ಆ್ಯಡ್ ಮಾಡ್ಕೋಬೇಕು, ಇನ್ನು ಕೆಲವೊಂದು ಎಕ್ಸ್ಪೆನ್ಸಸ್ಸನ್ನು ಯಾವ್ದು ಲೆಸ್ ಮಾಡ್ಕೋಬೇಕು, ಅಂದರೆ ನಮ್ಮಲ್ಲಿರೋಂಥ ಪ್ರಾಫಿಟನ್ನು ಯಾವ ರೀತಿಯಾಗಿ ಅಪ್ರೋಪ್ರಿಯೇಟ್ ಮಾಡಬೇಕು ಅನ್ನೋದು ತೋರಿಸೋದೆ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಇರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, 76,500 ಇದು ಶೇರನ್ನು ಮಿಸ್ಟರ್ ಎ, ಮಿಸ್ಟರ್ ಬಿ ಅವ್ರ ರೇಷೋಗಲ್ಲಿ ಡಿವೈಡ್ ಮಾಡ್ಕೋಬೋದು. ಇಲ್ಲೇನು ಎಕ್ಸ್ಪ್ಲೇನ್ ಮಾಡಿರ್ತೀವಲ್ಲ ಇದನ್ನೇ ನಾವು ಕಾಲಮ್ ವೈಸ್ ಹಾಕಿದ್ರೆ ಅದೇ ಪಾರ್ಟ್ನರ್ಶಿಪ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಆಗುತ್ತೆ. ಸ್ವಲ್ಪ ಕಾಲಮ್ ವೈಸ್ ನೋಡ್ಕೊಳ್ಳೋಣ ಈಗ. ಹೆಡ್ಡಿಂಗ್ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಈ ಹೆಡ್ಡಿಂಗ್ ನಿಮ್ಮದು ಪರ್ಟಿಕ್ಯುಲರ್ಸ್ rupees, ವೆರಿ ಇಂಟ್ರೆಸ್ಟಿಂಗ್ ಇದು. ನಿಮ್ಮ ಕ್ವಶನ್ ಪ್ಯಾರಾಗ್ರಾಫಲ್ಲಿರುತ್ತೆ. ಮಿಸ್ಟರ್ ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ ಶೇರಿಂಗ್ ದ ಪ್ರಾಫಿಟ್ ಇನ್ ದ ರೇಷೋ ಆಫ್ 2:1. ದೇರ್ ಕ್ಯಾಪಿಟಲ್ಸ್ ಆಫ್ rupees 1 lakh, 2 lakh. Their interest on drawings at 10%, interest on capital 5%, salary to Mr. B, commission to Mr. A ಅಂತ ಫುಲ್ ಡೀಟೇಲ್ಸ್ ಆಗಿ ಕ್ವಶನ್ ಇರುತ್ತೆ. ಅಲ್ಲಿ ನಿಮ್ಗೆ ದೇ ಆನ್ ಪ್ರಾಫಿಟ್ ಆಫ್ rupees 1,20,000 ಈ ಟೈಪ್ ನಿಮ್ಮ ಕ್ವಶನಲ್ಲಿ ಎಲ್ಲ ಕ್ಲಿಯರಾಗಿರುತ್ತೆ. ಆ ಕ್ವಶನ್ನಲ್ಲಿಂದ ಐಟಮ್ಸ್ಗಳನ್ನು ನಮ್ಗೆ ಯಾವ್ದು ಬೇಕು ನೋಡ್ಕೊಳ್ಳೋಣ. ಫಸ್ಟ್ ನಮ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಂದ್ರೆ ಫಸ್ಟ್ ನೆಸೆಸರಿ ಇರೋವಂಥ ಐಟಮ್ ನಮ್ಮದು ನೆಟ್ ಪ್ರಾಫಿಟ್. ನಿಮ್ಮ ಕ್ವಶನಲ್ಲಿರುವಂಥ ನೆಟ್ ಪ್ರಾಫಿಟನ್ನು ಸೆಲೆಕ್ಟ್ ಮಾಡ್ಕೋಬೇಕು.
ನಾನಿಲ್ಲಿ ನಿಮ್ಗೆ ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ಎಕ್ಸ್ ಅಂತ ತಗೋತಾ ಇದ್ದೀನಿ. ಅದಕ್ಕೆ ಸುಮ್ಮನೆ ಒಂದು ಯಾವುದಾದ್ರೂ ಬ್ಯಾಲೆನ್ಸ್ ತೊಗೋತೀನಿ, 1 lakh. ಸುಮ್ಮನೆ ಎಕ್ಸಾಂಪಲ್ ತಗೊಳ್ತಾ ಇರೋದು ನಾನು. ಬೈ ನೆಟ್ ಪ್ರಾಫಿಟ್, ನಿಮ್ಮ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಡಿ, ನಿಮ್ಮ ಆನ್ಸರಿಗೆ ಏನು ಬೇಕು ಅಂತ ಥಿಂಕ್ ಮಾಡ್ಕೊಂಡು ಅದರೊಳಗಿಂದ ಸೆಲೆಕ್ಟ್ ಮಾಡ್ಕೊಂಡು ಬರೀರಿ. ಫಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಬಂತು ಅಂದರೆ ಫಸ್ಟ್ ನಿಮಗೆ ಬೇಕಾಗಿದ್ದು ನೆಟ್ ಪ್ರಾಫಿಟ್. ನಿಮ್ಮ ಕ್ವಶನಲ್ಲಿ ಕಂಪಲ್ಸರಿ ಕೊಟ್ಟಿರ್ತಾರೆ ನೆಟ್ ಪ್ರಾಫಿಟ್, ಪ್ರಾಫಿಟ್ ಫಾರ್ ದ ಇಯರ್, ನೆಟ್ ಪ್ರಾಫಿಟ್ ಅರ್ನ್ ಫಾರ್ ದ ಇಯರ್ ಎಂಡಿಂಗ್ ಅಂತ ಕ್ವಶನ್ ಇರುತ್ತೆ. ನೆಟ್ ಪ್ರಾಫಿಟನ್ನು ತಗೋಬೇಕು. ಹಾಗೆ ಈ ನೆಟ್ ಪ್ರಾಫಿಟ್ ಆ್ಯಡ್ ಆಗಬೇಕಿರೋಂಥ ಇನ್ಕಮ್ ಒಂದೇನೆಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನಿಮ್ಮ ಪ್ರಾಬ್ಲಮಲ್ಲಿ ಎಷ್ಟು ಪಾರ್ಟ್ನರ್ಸ್ ಇರುತ್ತೋ ಅಷ್ಟು ಪಾರ್ಟ್ನರ್ಸಿಂದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರುತ್ತೆ. ನಾನಿಲ್ಲಿ AB ಅಂತ ತಗೊಳ್ತಾ ಇದ್ದೀನಿ. ಸುಮ್ಮನೆ ಎಕ್ಸಾಂಪಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 5,000. ನಿಮ್ಗಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಕೆಲವೊಂದು ಸಲ ಏನು ಮಾಡಿರ್ಬೋದು, ಬರೀ ಡ್ರಾಯಿಂಗ್ಸ್ ಕೊಡ್ತಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪರ್ಸೆಂಟೇಜ್ ಕೊಡ್ತಾರೆ. ಎರಡು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ ಪರ್ಸೆಂಟೇಜ್ ಮಾಡ್ಕೊಂಡು. ಇನ್ನು ಕೆಲವೊಂದರಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ಡೈರೆಕ್ಟ್ ಅವರೇ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮಿಸ್ಟರ್ A of ₹5,000, ಮಿಸ್ಟರ್ B of ₹5,000 ಅಂತ ಕಾನ್ಸಂಟ್ರೇಟ್ ಮಾಡಿ ಏನು ಮಾಡಬೇಕಂದ್ರೆ ನಾವು ನಮ್ಗೆ ಬೇಕಾಗಿರೋದೇನಿಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನಿಮ್ಮ ಕ್ವಶನಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಮತ್ತು ಡ್ರಾಯಿಂಗ್ಸ್ ಎರಡೂ ಅಮೌಂಟೇ ಕೊಟ್ಟಿದ್ರಂದ್ರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎರಡೂ ಅಮೌಂಟೇ ಕೊಟ್ಟಿರೋಂದ್ರೆ ನೀವು ಏನು ಮಾಡ್ಕೋಬೇಕಂದ್ರೆ ಡೈರೆಕ್ಟ್ ನಿಮ್ಮದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ತಗೋಬೇಕು. ಅದನ್ನು ಟೋಟಲ್ ಮಾಡಿಟ್ಕೊಳ್ಳೋಣ 10,000. ನೆಕ್ಸ್ಟ್ ಆಮೇಲೆ ಏನು ಮಾಡಬೇಕಂದ್ರೆ ಇವೆರಡೇ ಐಟಮಲ್ಲಿ, ಯಾಕಂದರೆ ನೆಟ್ ಪ್ರಾಫಿಟಿಗೆ ಇನ್ಕಮನ್ನು ಆ್ಯಡ್ ಮಾಡ್ಕೋಬೇಕಾಗಿರುತ್ತೆ, ಅದಕ್ಕೆ ಇದು ಬೈ ಸೈಡ್ ಬಂದಿದೆ. ಆಮೇಲೆ 2 ಸೈಡು ಎಕ್ಸ್ಪೆನ್ಸಸ್ಗಳನ್ನು ಬರ್ಕೋಬೇಕು. ಫಸ್ಟ್ ಒನ್ ಎಕ್ಸ್ಪೆನ್ಸಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನಿಮ್ದು 99% ಪ್ರಾಬ್ಲಮ್ಸ್ಗಳು ಏನು ಮಾಡಿರ್ತಾರೆ ಅಂದರೆ, ಯಾರು ಪಾರ್ಟ್ನರ್ಸ್ ಇದ್ದಿರ್ತಾರಲ್ಲ ಅವ್ರದ್ದು ಕ್ಯಾಪಿಟಲ್ಸನ್ನು ಕೊಟ್ಟಿರ್ತಾರೆ. ಎಕ್ಸಾಂಪಲ್ Aದು 1 lakh, Bದು 1 lakh ಅಂತ ಏನು ತೊಗೊಂಡೇವಲ್ಲ ಆ ಟೈಪ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ. ದೇರ್ ಕ್ಯಾಪಿಟಲ್ಸ್ ಆಫ್ ₹1 lakh ಆ್ಯಂಡ್ 2 lakh ಅಂತ ಈ ಥರ ಕೊಟ್ಟಿರ್ತಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಪರ್ಸೆಂಟೇಜನ್ನು ಕೊಟ್ಟಿರ್ತಾರೆ. 10%, 5%, 15% ಎಷ್ಟೇ ಆಗಿರ್ಬೋದು. ಅವ್ರ ಕ್ಯಾಪಿಟಲ್ ಮೇಲೆ ಪರ್ಸೆಂಟೇಜ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸುಮ್ಮನೆ ನಾನು ತೊಗೋತಾ ಇರೋದು 10,000. ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 20,000. ನಮಗೆ ಬೇಕಾಗಿರೋದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನಿಮಗೆ ಕ್ಯಾಪಿಟಲ್ಲು ಕೊಟ್ಟಿರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಪರ್ಸೆಂಟೇಜ್ ಕೊಟ್ಟಿರ್ಬೋದು. ಅವೆರಡನ್ನು ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಲ್ಲಾಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಅವರೇ ಡೈರೆಕ್ಟಾಗಿ ಅಮೌಂಟ್ ಕೊಟ್ಟಿದ್ರು ಅಂದ್ರೆ ಆ ಡೈರೆಕ್ಟ್ ಅಮೌಂಟನ್ನೇ ತೊಗೋಬೇಕು. ನಮಗೆ ಬೇಕಾಗಿದ್ದು ಏನಂತ ನೆನ್ಪಿಟ್ಕೊಳ್ಳಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬೇಕು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬೇಕು. ನಿಮ್ಮ ಕ್ವಶನಲ್ಲಿ ಕ್ಯಾಪಿಟಲ್ಲು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ನೆಟ್ ಪ್ರಾಫಿಟ್ ಇವೆಲ್ಲನೂ ಕೊಟ್ಟಿರ್ತಾರೆ. ನಮ್ಗೆ ಏನು ಬೇಕು ಅನ್ನೋದನ್ನು ಥಿಂಕ್ ಮಾಡಿ. ನೆಟ್ ಪ್ರಾಫಿಟ್ ಬೇಕು ಫಸ್ಟು, ಆಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬೇಕು, ಆಮೇಲೆ ನಮಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬೇಕು. ಬಟ್ ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಿಲ್ಲ ಅಂದ್ರೆ ಇಲ್ಲ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಕ್ಯಾಪಿಟಲ್ ಕೊಟ್ಟಿರ್ತಾರೆ. ಆ ಕ್ಯಾಪಿಟಲ್ ಮೇಲೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿ ಬರ್ಕೋಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಡೈರೆಕ್ಟ್ ಅಮೌಂಟ್ ಕೊಟ್ಟಿರಂದ್ರೆ ಡೈರೆಕ್ಟ್ ಅಮೌಂಟ್ ತಗೋರು, ಕೊಟ್ಟಿದ್ದಿಲ್ಲ ಅಂದರೆ ಡ್ರಾಯಿಂಗ್ಸ್ ಕೊಟ್ಟಿರ್ತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಪರ್ಸೆಂಟೇಜ್ ಮಾಡ್ಕೊಂಡ್ರೆ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಆರಾಮ್ಸೆ ಬರ್ಕೋಬೋದು ನಾವು. ನೆಟ್ ಪ್ರಾಫಿಟ್ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಟೋಟಲ್ ನಮ್ಮ ಪಾರ್ಟ್ನರ್ಸ್ ಎಷ್ಟು ಮೆಂಬರ್ಸ್ ಇರ್ತಾರಲ್ಲ ಅವ್ರದ್ದು ಇಷ್ಟು ಜನದ್ದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಪ್ರಾಬ್ಲಮ್ದಾಗ ಕೊಟ್ಟಿರ್ತಾರೆ ಟೋಟಲ್ ಇದು. ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ 2 ಸೆಟ್ ತೊಗೊಂಡ್ರೆ ಅಂದ್ರೆ ಕ್ಯಾಪಿಟಲ್ ಮೇಲೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಔಟರ್ ಕಾಲಮ್ ಬರೀರಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಏನಾದರೂ ಸ್ಯಾಲ್ರಿ ಇತ್ತಂದ್ರೆ ಪಾರ್ಟ್ನರ್ಸ್ಗಳಿಗೆ, ಸ್ಯಾಲ್ರಿ ಟು ಪಾರ್ಟ್ನರ್ಸ್ಗಳಿಗೆ ಏನಾದರೂ ಸ್ಯಾಲ್ರಿ ಇತ್ತಂದ್ರೆ ನಿಮ್ಮ ಕ್ವಶನಲ್ಲಿ ಸ್ಯಾಲ್ರಿ ಇಂಟ್ರೆಸ್ಟಿಂಗ್ ಹೆಂಗೆ ಕೊಡ್ತಾರೆ ಅಂದರೆ, ಒಂದು ಪರ್ ಮಂತ್ನೂ ಇರ್ಬೋದು, ಇಲ್ಲ ಅಂದರೆ ಪರ್ ಆ್ಯನಮ್ನೂ ಇರ್ಬೋದು. ಸ್ಯಾಲ್ರಿ ನಾವು ಯಾವ ರೀತಿಯಾಗೂ ಪೇ ಮಾಡ್ಬೋದು. ಬಟ್ ಇಲ್ಲಿ ಪ್ರೆಸೆಂಟ್ ಮಾಡುವಾಗ ಏನು ಮಾಡ್ಕೋಬೇಕಂದ್ರೆ ನೀವು ಆ್ಯನ್ವಲಿನೇ ಕಂಪಲ್ಸರಿ ಮೆನ್ಷನ್ ಮಾಡಬೇಕಿಲ್ಲಿ. ಅಂದರೆ ಈ ಸೇಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಸ್ಯಾಲ್ರಿ ಟು ಮಿಸ್ಟರ್ A ₹10,000 ಪರ್ ಆ್ಯನಮ್ ಅಂತಿತ್ತಂದರೆ ಡೈರೆಕ್ಟ್ ಆಲ್ರೆಡಿ ಆ್ಯನ್ವಲಿನೇ ಕನ್ವರ್ಟ್ ಆಗಿರುತ್ತೆ, ಡೈರೆಕ್ಟಾಗಿ ಬರೀಬೇಕು. ಏನಾದರೂ ಪರ್ ಮಂತ್ ಬಂತಂದರೆ ಸ್ಯಾಲ್ರಿ ಟು ಮಿಸ್ಟರ್ A ₹1,000 ಪರ್ ಮಂತ್ ಅಂತ ಏನಾದರೂ ಬಂತಂದರೆ ಏನು ಮಾಡ್ಕೋಬೇಕಂದ್ರೆ ಇಂಟು ನಂಬರ್ ಆಫ್ ಮಂತ್ಸ್ ಅಂದರೆ 12 ಆ್ಯನ್ವಲಿ ಕನ್ವರ್ಟ್ ಮಾಡ್ಕೊಂಡು ಬರೀಬೇಕು. ಸುಮ್ಮನೆ ನಾನು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಸ್ಯಾಲ್ರಿ ಟು ಮಿಸ್ಟರ್ A ₹1,000 ಇಂಟು 12,000.
ಆ್ಯನ್ವಲಿ ಇತ್ತಂದ್ರೆ ಡೈರೆಕ್ಟ್ ಎಂಟ್ರಿ ಮಾಡ್ಕೋಬೇಕು, ಪರ್ ಮಂತ್ ಇತ್ತಂದ್ರೆ ಇಂಟು 12 ಮಾಡ್ಕೊಂಡು ಆ್ಯನ್ವಲಿ ಕನ್ವರ್ಟ್ ಮಾಡ್ಕೊಂಡು ಬರಿಬೇಕು. ನೆಕ್ಸ್ಟ್ ಕಮಿಷನ್ ಟು ಪಾರ್ಟ್ನರ್, ಇಲ್ಲೂ ಸೇಮ್ ಇದು ಪರ್ ಮಂತ್ ಇತ್ತಂದ್ರೆ ಇಂಟು 12 ಮಾಡ್ಕೊಂಡು ಬರೀರಿ, ಆ್ಯನ್ವಲಿ ಇತ್ತಂದ್ರೆ ಡೈರೆಕ್ಟ್ ಆಗಿ ಬರಿಬೋದು. ಸುಮ್ಮನೆ ನಾನು ಎಕ್ಸಾಂಪಲ್ ತಗೋತಾ ಇದ್ದೀನಿ. ಕಮಿಷನ್ ಟು ಮಿಸ್ಟರ್ ಬಿ ರೂಪೀಸ್ 8,000 ಈ ರೀತಿಯಾಗಿ. ಇನ್ನೊಂದು ಎಕ್ಸ್ಪೆನ್ಸಸ್ ಯಾವುದಂದ್ರೆ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್. ನಮ್ಗೆ ಯಾವುದಾದ್ರೂ ಅಮೌಂಟ್ ನೆಸಸರಿ ಬಿದ್ದಾಗ ಲೋನನ್ನು ನಾವು ಪಾರ್ಟ್ನರ್ಸ್ಗಳೇ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಕೆಲವೊಂದ್ಸಲ. ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ ಲೋನ್ ಮೇಲೆ ಏನಾದರೂ ಇಂಟ್ರೆಸ್ಟ್ ಇತ್ತಂದರೆ ಟು ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್. ಅಲ್ಲಿ ನಿಮ್ಗೆ ಏನು ಮಾಡಿರ್ತಾರೆ ಅಂದರೆ ಲೋನ್ ಕೊಟ್ಟಿರ್ತಾರೆ, ಮಿಸ್ಟರ್ ಎ ಕೊಡ್ಬೋದು, ಮಿಸ್ಟರ್ ಬಿ, ಯಾರೇ ಪಾರ್ಟ್ನರ್ಸ್ ಲೋನ್ ಕೊಟ್ಟಿದ್ರು ಅಂದ್ರೆ ಆ ಲೋನು ಯಾವ ಡೇಟಿಗೆ ನಮ್ಗೆ ಕೊಟ್ಟಿರ್ತಾರೆ ಅಂತ ಹೇಳಿರ್ತಾರಲ್ಲ, ಬಿಸ್ನೆಸ್ಸಿಗೆ ಯಾವ ಡೇಟಿಗೆ ಲೋನ್ ಹಾಕಿರ್ತಾರೆ ಅಂತ ಡೇಟ್ ಇರುತ್ತೆ ಕೆಲವೊಂದು ಸಲ ನಿಮ್ಗಲ್ಲಿ. ಆ ಡೇಟ್ ಇದ್ದಾಗ ಏನು ಮಾಡ್ಬೇಕಂದ್ರೆ ಆ ಡೇಟನ್ನು ಮೆನ್ಷನ್ ಮಾಡ್ಕೋಬೇಕು ನಾವು. ಆ ಡೇಟ್ ಮೆನ್ಷನ್ ಮಾಡಿದ್ದು ಅವ್ರು ಕೊಟ್ಟು ಡೇಟ್ಲಿಂತ ಕ್ಲೋಸಿಂಗ್ ಡೇಟ್ ತನ ನಿಮ್ಮ ಪ್ರಾಬ್ಲಮಲ್ಲಿ ಕ್ಲೋಸಿಂಗ್ ಡೇಟ್ ಯಾವುದಿರುತ್ತೋ ಆ ಕ್ಲೋಸಿಂಗ್ ಡೇಟನ್ನು ಕೌಂಟ್ ಮಾಡ್ಕೋಬೇಕು. ಸುಮ್ಮನೆ ಎಕ್ಸಾಂಪಲ್ 31st ಮಾರ್ಚ್ ಅಂತ ನಾವೇನಾದರೂ ಕ್ಲೋಸಿಂಗ್ ಡೇಟ್ ಇಟ್ಕೊಂಡ್ರೆ ಅವಾಗ ಏನಾದರೂ 1st ಅಕ್ಟೋಬರಿಗೆ ಕೊಟ್ಟಿದ್ರು ಅಂತ ಹೇಳ್ತಾರೆ ಲೋನ್. 1st ಅಕ್ಟೋಬರಿಗೆ ಲೋನ್ ಕೊಟ್ಟನ 10,000 ಲೋನ್ ಅಮೌಂಟ್ ಅಂತೂ 10,000. ಯಾವ ಡೇಟಿಗೆ ಕೊಟ್ಟ ನಾವು ಲೋನ್ 110ಗೆ ಕೊಟ್ಟನು. 110ಗೆ ಲೋನ್ ಕೊಟ್ಟನಂದ್ರೆ ನಮ್ಮದು ಕ್ಲೋಸಿಂಗ್ ಡೇಟ್ 31st ಮಾರ್ಚ್. ಇದ್ರ ಮೇಲೆ ಇಂಟ್ರೆಸ್ಟ್ 10%. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಎಟ್ 10%. ಅವ್ರು ಕೊಟ್ಟಿರೋಂಥ ಲೋನ್ ಎಷ್ಟು 10,000. ಯಾವ ಡೇಟಿಗೆ ಕೊಟ್ಟ ಲೋನ್ 110 ಡೇಟಿಗೆ ಲೋನ್ ಕೊಟ್ಟನಂದ್ರೆ ಅವನಿಗೆ ನಾವು ಎಷ್ಟು ಮಂತ್ ಯೂಸ್ ಮಾಡ್ಕೊಂಡಿದ್ದೀವಿ, ಅವನ ಅಮೌಂಟನ್ನು ನಾವು ಎಷ್ಟು ಮಂತ್ ಯೂಸ್ ಮಾಡ್ಕೊಂಡಿದ್ದೀವೋ ಅಷ್ಟೇ ಮಂತಿಂದ ಇಂಟ್ರೆಸ್ಟನ್ನು ಪೇಡ್ ಮಾಡ್ತೀವಿ. ಪ್ರಾಕ್ಟಿಕಲಾಗಿ ತಮಗೆಲ್ಲರಿಗೂ ಗೊತ್ತಿರ್ಬೋದು ಸ್ಟೂಡೆಂಟ್ಸ್. ನಾವು ಯಾರ ಬಳಿದಾದರೂ ಸಾಲ ಅಂತ ಅಮೌಂಟ್ ತೊಗೊಂಡ್ರೆ ರಿಟರ್ನ್ ಮಾಡುವಾಗ ಅವ್ರಿಗೆ ಏನು ಮಾಡ್ತೀವಿ ನಾವು, ಅವನದು ಅಮೌಂಟನ್ನು ಎಷ್ಟು ಮಂತ್ ಯೂಸ್ ಮಾಡ್ಕೊಂಡಿರ್ತೀವಿ ನಾವು ಅಷ್ಟೇ ಮಂತಿಂದ ಇಂಟ್ರೆಸ್ಟ್ ಹಾಕ್ಕೊಡ್ತೀವಿ. ಸಿಂಪಲ್. ಇಲ್ಲೂ ಅದೇ ಥರ ಇರುತ್ತೆ. ಯಾವ ಡೇಟಿಗೆ ಲೋನ್ ಕೊಟ್ಟಿದ್ದಾನಂತ ನೋಡ್ಕೊಂಡು ಆ ಡೇಟ್ಲಿಂತ ಕ್ಲೋಸಿಂಗ್ ಡೇಟ್ ತನಕ ಹೋಗಬೇಕು. ಅಕ್ಟೋಬರ್ 1ಗೆ ಅವ ಲೋನ್ ಕೊಡ್ತಾ ಇದ್ದಾನಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ನಿಮ್ಮ ಕ್ಲೋಸಿಂಗ್ ಡೇಟ್ ಏನಾಗಿರ್ತದೆ ಅದಕ್ಕೆ ಟಾರ್ಗೆಟ್ ಇರಬೇಕು ನಿಮ್ಮದು. ನಾನಿಲ್ಲಿ 31st ಮಾರ್ಚ್ ಅಂತ ತೊಗೊಂಡಿನಿ, 31st ಡಿಸೆಂಬರ್ ಅಂತೂ ಇರ್ಬೋದು. ನಿಮ್ಮ ಕ್ಲೋಸಿಂಗ್ ಡೇಟ್ ನಿಮ್ಮ ಪ್ರಾಬ್ಲಮ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅವ ಇನ್ವೆಸ್ಟ್ಮೆಂಟ್ ಮಾಡಿ ಡೇಟು ಮೆನ್ಷನ್ ಮಾಡಿರ್ತಾರೆ. ಕೊಟ್ಟಿದ್ರಂದ್ರೆ ಅವ ಲೋನ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಡೇಟ್ ಕೊಟ್ಟಿದ್ರಂದ್ರೆ ಅಷ್ಟೇ ಪ್ರಾಬ್ಲಮ್. ಇದು ಕೊಟ್ಟಿದ್ದಿಲ್ಲ ಅಂದರೆ ನಾರ್ಮಲ್ ಆಗಿರುತ್ತೆ ನಿಮ್ಮದು. ಆ ಒಂದು ಲೋನ್ ಮೇಲೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡೋದಿರುತ್ತೆ. ಕೊಟ್ಟಿದ್ರಂದ್ರೆ ಅವ ಡೇಟ್ ಯಾವ ಡೇಟಿಗೆ ಲೋನ್ ಕೊಟ್ಟನ ಆ ಡೇಟ್ಲಿಂತ ಕ್ಲೋಸಿಂಗ್ ಡೇಟ್ ತನಕ ಕೌಂಟ್ ಮಾಡ್ಕೊತ ಹೋಗಬೇಕು. ಎಷ್ಟು ಮಂತ್ ಐತಿ ಇದು 6 ಮಂತ್. ಎಷ್ಟು ಮಂತಿಂದ ಆಗಿರುತ್ತೋ ಅಷ್ಟೇ ತೊಗೋಬೇಕು. ಇಲ್ಲಿ ನಾನು ತೊಗೋತಾ ಇರೋದು 10,000 ಲೋನು, ಇಂಟ್ರೆಸ್ಟ್ 10%, ಹಾಗೆ ಮಂತ್ಸು 6 ಅಂದರೆ ಔಟ್ ಆಫ್ 12 ಮಂತ್ಸ್ ಒಳಗೆ 6 ಮಂತಿಂದು 1,000 ಇಂಟು 10 1,000. ಹಾಗಾದರೆ ಇಲ್ಲಿ ಬರೋ 6 ಮಂತಿಂದ ಅಂದರೆ 500. ಇದು ಒಂದು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಲೋನ್ ಯಾವ ಡೇಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಆ ಡೇಟ್ಲಿಂತ ಕ್ಲೋಸಿಂಗ್ ಡೇಟ್ ತನಕ ಹೋಗಬೇಕು. ನಂಬರ್ ಆಫ್ ಮಂತ್ಸ್ ಸಿಗುತ್ತೆ. ನೀವು ನಂಬರ್ ಆಫ್ ಮಂತ್ಸ್ನು ಇಲ್ಲಿ ಕಂಪಲ್ಸರಿ ಮೆನ್ಷನ್ ಮಾಡಬೇಕು ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ನು ಕಂಪಲ್ಸರಿ ಮೆನ್ಷನ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಬಂತು ಅಂದರೆ ಮ್ಯಾಕ್ಸಿಮಮ್ ಇಷ್ಟೇ ಐಟಮ್ಸ್ ಇರುತ್ತೆ ನಿಮ್ಮದು. ಕಾನ್ಸಂಟ್ರೇಟ್ ಮಾಡಿ ಕ್ವಶನನ್ನು ಕ್ಲಿಯರಾಗಿ ಓದ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡಿ. ಯಾಕಂದರೆ ಅಕೌಂಟೆನ್ಸಿದ ವೀಕ್ನೆಸ್ ಏನು ಅಂತ ಹೇಳಿದ್ರೆ ಅಕೌಂಟೆನ್ಸಿದ ವೀಕ್ನೆಸ್ಸು ಅದ್ರ ಕ್ವಶನ್. ನೀವು ಕ್ವಶನನ್ನು ಎಷ್ಟು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ, ಎಷ್ಟು ಪರ್ಫೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಷ್ಟು ಆನ್ಸರ್ ನಿಮ್ಮದು ನೀಟಾಗಿ ಬರುತ್ತೆ. ಕ್ವಶನನ್ನು ಸುಮ್ಮನೆ ಸ್ಪೀಡಾಗಿ ಓದಿ ಅರ್ಧಂಬರ್ಧ ಓದಿ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಡಿ. ನೀವು ಒಂದು ನೆನ್ಪಿಟ್ಕೊಳ್ಳಿ ಎಲ್ಲರೂ, ಅಕೌಂಟಲ್ಲಿ ನೀವೇನಾದರೂ ಪರ್ಫೆಕ್ಟ್ ಆಗಬೇಕಾದ್ರೆ ಫಸ್ಟ್ ಕ್ವಶನನ್ನು ಕ್ಲಿಯರಾಗಿ ಓದೋದನ್ನು ಹ್ಯಾಬಿಟ್ ಹಾಕ್ಕೊಳ್ಳಿ. ಯಾಕಂದರೆ ಅದ್ರ ವೀಕ್ನೆಸ್ಸೇ ಅದ್ರ ಕ್ವಶನ್. ನೀವು ಕ್ವಶನನ್ನು ಫುಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂದ್ರೆ ಆನ್ಸರ್ ಫುಲ್ ಈಸಿ. ಕ್ವಶನ್ ನೀವು ಕ್ಲಿಯರಾಗಿ ಓದ್ಕೋರಿ. 90% ಆನ್ಸರ್ ಮುಗಿದಾಗೆ ಜಸ್ಟ್ ನೀವು ಫಾರ್ಮೆಟ್ ಹಾಕಿ ಬರೋದಿರ್ತದೆ ಅಷ್ಟೇ. ಯಾರು ಕ್ವಶನನ್ನು ಅರ್ಥ ಮಾಡ್ಕೊಳ್ಳಲ್ಲ, ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಅವ್ರಿಗೆ ಅಕೌಂಟ್ ಅಂತೂ ಭಾಳ ಟಫ್ ಅನಿಸುತ್ತೆ. ಎಲ್ರಿಗೂ ಟಫ್ ಅನ್ಸಲ್ಲಿ ಅದ್ರ ಸಲುವಾಗಿ ಕ್ವಶನ್ನೇ ಅರ್ಥ ಆಗಲಿ. ಇದು ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್. ಎಲ್ಲಿ ತನಕ ಕ್ವಶನ್ ಅರ್ಥ ಆಗಲ್ಲ ಅಲ್ಲಿ ತನಕ ಆನ್ಸರ್ ಬರೋಲ್ಲ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ PUC ಸ್ಟೂಡೆಂಟ್ಸ್ ಗಾಬರಿ ಆಗಂತ ನೆಸೆಸರಿ ಇಲ್ಲ. ಕ್ವಶನನ್ನು ನಿಮಗೆ ಪ್ರಾಬ್ಲಮ್ ಮಾಡೋಕ್ಕೆ ಬರಬೇಕಂದ್ರೆ ಏನು ಮಾಡ್ಕೊರಿ ಅಂದ್ರೆ ನಾವು ಆ ಕ್ವಶನನ್ನು ಪದೇ ಓದಿ. ಒಂದು ಸಲ ಗೊತ್ತಾಗಿಲ್ಲ 2 ಸಲ ಓದಿ, 2 ಸಲ 3 ಸಲ ಓದ್ರಿ, 3 ಸಲ 4 ಸಲ ಓದ್ರಿ. ಎಷ್ಟು ಟೈಮ್ ಅಂತ ಗೊತ್ತಾಗಲ್ಲ, ಅದು 1 ಟೈಮ್ ಆದರೂ ಗೊತ್ತಾಗಲೇಬೇಕು.
ಇಲ್ಲಾಂದರೆ ಸೆಂಟೆನ್ಸ್ಗಳನ್ನು ಏನು ಮಾಡಿ ಪಾಟ್ ಮಾಡಿ ಆ ಸೆಂಟೆನ್ಸ್ಗಳನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೋರಿ. ಅಕೌಂಟ್ ಅಂದ್ರೆ ಹೆಂಗಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಆಗತ್ತಾನ ಅಷ್ಟೇ ಪ್ರಾಬ್ಲಮ್. ಆಮೇಲೆ ಒಂದು ಸಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ನೀವೆಲ್ಲ ಸಬ್ಜೆಕ್ಟ್ನ ಬಿಟ್ಟು ಇದೇ ಸಬ್ಜೆಕ್ಟ್ ಒಳಗೆ ಇಂಟ್ರೆಸ್ಟ್ ಕೊಡ್ತೀರಿ, ಎಲ್ಲ ಟೈಮ್ನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಆ ಟೈಪ್ ಆಗಿರುತ್ತೆ ನಿಮ್ದಿದು. ಬಟ್ ನಿಮ್ಗೆ ಬೇಸರ ಅನ್ನಿಸ್ತು, ಗೊತ್ತಾಗಲ್ಲ ಇತ್ತಂದ್ರೆ ಇದರ ಟಫ್ ಸಬ್ಜೆಕ್ಟ್ ಯಾವುದೂ ಇಲ್ಲ. ನಿಮ್ಗೆ ಕ್ವಶನನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಇಲ್ಲಾಂದರೆ ನೀವು ಕ್ವಶನ್ ಓದುವಾಗ ಪೆನ್ಸಿಲಿಂದ ಅಂಡರ್ಲೈನ್ ಮಾಡ್ಕೊಂತ ಹೋಗ್ಬೋದು. ಎಕ್ಸಾಮಲ್ಲಿ ಮಾಡಬೇಡಿ, ಬಟ್ ನೀವು ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ನಿಮ್ಮದು ನೆಟ್ ಪ್ರಾಫಿಟ್ ತೊಗೊಳ್ಬೇಕು ಕ್ಲಿಯರಾಗಿ. ನಿಮ್ಮ ಪ್ರಾಬ್ಲಮಲ್ಲಿ ಇರೋಂಥ ನೆಟ್ ಪ್ರಾಫಿಟನ್ನು ತೊಗೊಳ್ಳಿ. ಆಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನಿಮ್ದು ಯಾವ ರೀತಿಯಾಗಿ ಕೊಡ್ತಾರೆ ಅಂದರೆ ಡೈರೆಕ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕೊಡ್ಬೋದು ಒಂದು, ಇಲ್ಲಾಂದರೆ ಡ್ರಾಯಿಂಗ್ಸ್ ಅಂತ ಕೊಟ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪರ್ಸೆಂಟೇಜ್ ಕೊಡ್ತಾರೆ ಎರಡು, ಇಲ್ಲಾಂದರೆ ಎರಡೂ ಕೊಡ್ತಾರೆ. ಡ್ರಾಯಿಂಗ್ಸ್ನೂ ಕೊಡ್ತಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎರಡು ಅಮೌಂಟಲ್ಲೇ ಕೊಟ್ಟರೆ ನಿಮ್ಗೇನಾಗುತ್ತೆ, ಡೈರೆಕ್ಟ್ ನಮ್ಗೆ ಬೇಕಾಗಿತ್ತು ರುಪೀಸ್, ಆ ರುಪೀಸನ್ನು ಮೆನ್ಷನ್ ಮಾಡ್ಕೋಬೇಕು. ಯಾಕಂದರೆ ನಾವು ಡ್ರಾಯಿಂಗ್ಸ್ ಕೊಟ್ಟು ಪರ್ಸೆಂಟೇಜ್ ಆಫ್ ಡ್ರಾಯಿಂಗ್ಸ್ ಕೊಟ್ಟರು ಆದಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರು ಅಮೌಂಟೇ ಬರುತ್ತದೆ. ಅದಕ್ಕೆ ಅಮೌಂಟೇ ಡೈರೆಕ್ಟ್ ಕೊಟ್ಟಿದ್ರೆ ಅಂದರೆ ಏನು ಮಾಡ್ಕೋಬೇಕು, ಡೈರೆಕ್ಟ್ ಅಮೌಂಟೇ ಇಟ್ಕೋಬೇಕು. ಬೈ ಸೈಡ್ 2 ಐಟಮ್ಸ್ ಅಷ್ಟೇ. ಇನ್ನು ಡೆಬಿಟ್ ಸೈಡ್ ಬಂದುಬಿಟ್ಟು ಎಕ್ಸ್ಪೆನ್ಸಸ್ಗಳು, ಪಾರ್ಟ್ನರ್ಶಿಪ್ ರಿಲೇಟೆಡ್ ಇದ್ದಿವಂಥ ಎಕ್ಸ್ಪೆನ್ಸಸ್. ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. 99% ಪ್ರಾಬ್ಲಮ್ದಾಗ ಕ್ಯಾಪಿಟಲ್ ಅಮೌಂಟ್ ಸಪ್ರೇಟ್ ಕೊಟ್ಟು ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿರ್ತಾರೆ. ಆ ಕ್ಯಾಪಿಟಲ್ ಮೇಲೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೆ ಅಷ್ಟು ಜನದ್ದು ಪ್ರಿಪೇರ್ ಮಾಡ್ಕೋಬೇಕು. ಇಲ್ಲಿ ಎದು ಕ್ಯಾಪಿಟಲ್ ಎಷ್ಟು, ಪರ್ಸೆಂಟೇಜ್ ಎಷ್ಟು, ಇಂಟ್ರೆಸ್ಟ್ ಎಷ್ಟು ಬರ್ತದೆ. ಬಿದು ಕ್ಯಾಪಿಟಲ್ ಎಷ್ಟು, ಪರ್ಸೆಂಟೇಜ್ ಎಷ್ಟು, ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ತಗೊಂಡ್ರೆ ಆಮೇಲೆ ನೆಕ್ಸ್ಟ್ ಯಾರಾದರೂ ಪಾರ್ಟ್ನರ್ಸ್ಗಳಿಗೆ ಸ್ಯಾಲ್ರಿ ಅದನ್ನು ನಿಮ್ಮ ಪ್ರಾಬ್ಲಮ್ದಾಗ ಸ್ಯಾಲ್ರಿ ಟು ಮಿಸ್ಟರ್ ಎ ಮಿಸ್ಟರ್ ಬಿ ಅಂತ ನಿಮ್ಗೆ ಇನ್ನೂ ಕೊಡ್ಬೋದು. ಸ್ಯಾಲ್ರಿ ಅದು ಪರ್ ಮಂತ್ ಇತ್ತಂದ್ರೆ 8-12 ಅಂತ ಹಾಕೊಂಡು ಆ್ಯನ್ವಲಿ ಕನ್ವರ್ಟ್ ಮಾಡಿ ಬರೀರಿ. ಆಲ್ರೆಡಿ ಪರ್ ಆ್ಯನಮ್ದಾಗ ಇತ್ತಂದ್ರೆ ಪರ್ ಆ್ಯನಮ್ದಾಗೆ ಬರೀರಿ. ಆಮೇಲೆ ಕಮಿಷನ್ ಟು ಪಾರ್ಟ್ನರ್, ಯಾರಾದರೂ ಕಮಿಷನಿಗೆ ಪಾರ್ಟ್ನರ್ಸ್ ಇತ್ತಂದ್ರೆ ಅದು ಸೇಮ್. ಆ್ಯನ್ವಲಿ ಇತ್ತಂದ್ರೆ ಡೈರೆಕ್ಟ್ ನೀವು ಆ್ಯನ್ವಲಿ ಬರೀಬೇಕು. ಆ್ಯನ್ವಲಿ ಇದ್ದಿದ್ದಿಲ್ಲ ಅಂದ್ರೆ ಪರ್ ಮಂತ್ ಇತ್ತಂದ್ರೆ ಇಂಟು ನಂಬರ್ ಆಫ್ ಮಂತ್ಸ್ 1 ಇಯರಿಂದು ಮಾಡ್ಕೊಂಡು ಇಂಟು 12 ಅಂತ ಬರೀಬೇಕು. ಆಮೇಲೆ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಏನಾದರೂ ಇತ್ತಂದರೆ, ಪಾರ್ಟ್ನರ್ಸ್ ಏನಾದರೂ ಲೋನ್ ಕೊಟ್ಟಿದ್ದೀನಂದ್ರೆ ಅದಕ್ಕೆ ಏನಾದರೂ ಡೇಟ್ ಬಂದಿತ್ತಂದ್ರೆ, ಈ ಡೇಟಿಗೆ ಅವ ಇನ್ವೆಸ್ಟ್ಮೆಂಟ್ ಮಾಡುತ್ತಾನೆ ಲೋನ್, ಈ ಡೇಟಿಗೆ ನಮ್ಗೆ ಲೋನ್ ಕೊಟ್ಟನವ ಅಂತ ಅನ್ಕೊಂಡಿರಂದ್ರೆ ಯಾವ ಡೇಟಿಗೆ ಲೋನ್ ಕೊಟ್ಟಿದ್ದಾನೆ ಅಂತ ನೋಡ್ಕೊಂಡು ಆ ಡೇಟ್ಲಿಂತ ಕ್ಲೋಸಿಂಗ್ ಡೇಟ್ ತನಕ ನಾವು ಯಾವ್ದು ಅಕೌಂಟ್ಸ್ ಯಾವ ಡೇಟಿಗೆ ಕ್ಲೋಸ್ ಮಾಡಿರ್ತೀವಿ ಅಂತ ಅಲ್ಲಿ ಕೆಳಗೆ ಕೊಟ್ಟಿರ್ತಾರೆ ನಿಮ್ಗೆ. ಆ ಡೇಟ್ ತನಕ ಕೌಂಟ್ ಮಾಡ್ಕೊತ ಹೋದ್ರೆ ಅಂದ್ರೆ ನಂಬರ್ ಆಫ್ ಮಂತ್ ಸಿಗುತ್ತೆ ನಿಮ್ಗೆ. 7, 8, 9, 10 ಎಷ್ಟು ಬರ್ಬೋದು ನಿಮ್ಗೆ ನಂಬರ್ ಆಫ್ ಮಂತ್ ಸಿಗುತ್ತೆ. ಆ ಇಂಟ್ರೆಸ್ಟನ್ನು ಆ ನಂಬರ್ ಆಫ್ ಮಂತ್ಸ್ ಎಷ್ಟು ಯೂಸ್ ಮಾಡ್ಕೊಂಡಿರ್ತೀವೋ ಅಷ್ಟೇ ಪೇಡ್ ಮಾಡಬೇಕು. ನಾನಿಲ್ಲಿ ಎಕ್ಸಾಂಪಲ್ ನಿಮ್ಗೆ ಏನು ಮಾಡೀನಿ ಅಂದ್ರೆ 110ಗೆ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ನಾವು ಲೋನ್ 10,000 ಕೊಡ್ಲತ್ತಾನ ಅಂತ ಅನ್ಕೊಂಡ್ವಿ. 110ಲಿಂದ ಕ್ಲೋಸಿಂಗ್ ಡೇಟ್ ನಾವು 31st ಮಾರ್ಚ್ ಅಂತ ಅನ್ಕೊಂಡಿದ್ವಿ. 31st ಮಾರ್ಚ್ ಇಲ್ಲಿಂದ ಇಲ್ಲಿ ತನಕ ಕೌಂಟ್ ಮಾಡಿದ್ರೆ 6 ಮಂತ್. ಆ 6 ಮಂತಿಂದ ಇಂಟ್ರೆಸ್ಟನ್ನು ಪೇಡ್ ಮಾಡಿದ್ದೀವಿ. 10,000 ಲೋನು, 10% ಇಂಟ್ರೆಸ್ಟು ಇಂಟು ನಂಬರ್ ಆಫ್ ಮಂತ್ 6 ಬಂದದ್ದು, ಇಲ್ಲಿ 6 ಇಟ್ಕೊಂಡಿದ್ದೆ. ಇಷ್ಟಾದ್ಮೇಲೆ ಏನು ಮಾಡ್ಕೋಬೇಕಂದ್ರೆ ಕ್ಲೋಸ್ ಮಾಡೋದು. ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ನಾನು ನೋಡಿರೋಂಥ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಇಷ್ಟೆಲ್ಲ ಬರ್ದು ಲಾಸ್ಟಿಗೆ ಕ್ಲೋಸ್ ಆಗೋದು ಒಂದು ದೊಡ್ಡ ಕ್ವಶನ್ ಆಗಿರುತ್ತೆ. ಕ್ಲೋಸ್ ಮಾಡೋದು ಅಕೌಂಟೆನ್ಸಿ ಕ್ಲೋಸ್ ಮಾಡೋದು ಒಂದೇ ಮೆಥಡ್ ಇದೆ. ಎಲ್ಲ ಐಟಮ್ಸ್ಗಳು ಎಂಟ್ರಿ ಆದಮೇಲೆ ಒಂದು 4-5 ಲೈನ್ ಬಿಟ್ಟು 2 ಸೇಮ್ ಕ್ಲೋಸ್ ಮಾಡ್ತೀವಿ ನಾವು. ಒಂದು ಸಲ ಕ್ರೆಡಿಟ್ ಸೈಡಿಂದ ಅಮೌಂಟ, ಒಂದು ಸಲ ಡೆಬಿಟ್ ಸೈಡಿಂದ ಅಮೌಂಟನ್ನು ಪ್ಲಸ್ ಮಾಡಿ ನೋಡಿ. ಈ ಸರಿ ಕ್ರೆಡಿಟ್ ಸೈಡ್ 1 lakh ಪ್ಲಸ್ 10,000, 1,10,000. ಆಮೇಲೆ ಡೆಬಿಟ್ ಸೈಡ್ ಇದ್ದು 20,000, 12,000 ಪ್ಲಸ್ 8, 20, 40,500. ಅಂದ್ರೆ ನಿಮ್ದು ಹೈಯೆಸ್ಟ್ ಅಮೌಂಟ್ ಇರೋದು ಕ್ರೆಡಿಟ್ ಸೈಡ್ ಹೈಯೆಸ್ಟ್ ಇದ್ದಿದ್ದನ್ನು 2 ಸೈಡ್ ಬರ್ಕೊಳ್ಳಿ. 1,10,000, 1,10,000. ಟೋಟಲನ್ನು ಬರ್ಕೊಂಡು ಆಲ್ರೆಡಿ ಯಾವ ಸರ್ ಕಮ್ಮಿ ಇದೆ 20 + 20 500, 40,500. ಈ 40,500 ಇಲ್ಲಿ ಮೈನಸ್ ಮಾಡ್ಕೋಬೇಕು. ಇದ್ರೊಳಗೆ ಟೋಟಲ್ ಇಲ್ಲಿ ಡೆಬಿಟ್ ಸೈಡ್ ಏನಾಗಿರುತ್ತೆಲ್ಲ ಅಮೌಂಟು ಅದನ್ನು ಪ್ಲಸ್ ಮಾಡ್ಕೊಂಡು 40,500 40,500 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಮದು? 40 ಅಂದರೆ 60 + 69,500. ಈ 69,500 ಏನು ಮಾಡಬೇಕು, ನಿಮ್ಮ ಪ್ರಾಬ್ಲಮಲ್ಲಿ ಯಾವ್ದು ರೇಷೋ ಕೊಟ್ಟಿರ್ತಾರೋ ಅದನ್ನು ಪಾರ್ಟ್ನರ್ಸ್ಗಳಿಗೆ ಡಿವೈಡ್ ಮಾಡಬೇಕು. ನಾನಿಲ್ಲಿ ಎಕ್ಸಾಂಪಲ್ 1:1 ಅಂತ ತಗೊಳ್ತಾ ಇದ್ದೀನಿ, ಈಕ್ವಲ್ ರೇಷೋ. ಈ 69,500 ಎ ಮತ್ತು ಬಿ ಇದ್ದವರಿಗೆ ಡಿವೈಡ್ ಮಾಡೋಣ. 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಎಂಟ್ರಿ ಮಾಡಿ
ಎ ಮತ್ತು ಬಿ ಪಾರ್ಟ್ನರ್ಸ್ಗಳಿಗೆ ಡಿವೈಡ್ ಮಾಡಬೇಕು. 69,500 ಇಂಟು 1/2, 69,500 ಇಂಟು 1/2 ಡಿವೈಡ್ ಮಾಡಿದ್ರೆ 34,750. 34,750 ಇಷ್ಟೇ ಸ್ಟೂಡೆಂಟ್ಸ್. ಇದು P&L ಅಪ್ರೋಪ್ರಿಯೇಷನ್ ಅಕೌಂಟು ಕಂಪಲ್ಸರಿ ಎಕ್ಸಾಮಿಗೆ 6 ಮಾರ್ಕ್ಸಿಗೆ ಬರುತ್ತೆ. ಲಾಸ್ಟ್ ಸ್ಟೂಡೆಂಟ್ಸ್ ಎಲ್ರಿಗೂ ಇಂಪಾರ್ಟೆಂಟ್ ನೋಟಿಸ್ ಏನಂದರೆ ನಿಮ್ಮದು 2021ಗೆ ಎಕ್ಸಾಮಿಗೆ 100 ಮಾರ್ಕ್ಸಿಂದ ಏನು ಟೈಪ್ ಕ್ವಶನ್ ಬರುತ್ತೆ ಅದನ್ನೇ ನಿಮ್ಮ ಕ್ಲಾಸಿಗೆ ಹೇಳ್ತಾ ಇರ್ತೀನಿ ನಾನು. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಯೂಸ್ ತಗೊಳ್ಳಿ. ಲಾಸ್ಟ್ ನಿಮ್ಮದು ಇಂಟ್ರೆಸ್ಟ್ ಆ್ಯಂಡ್ ಡ್ರಾಯಿಂಗ್ಸ್ ಅಂಡ್ ಪ್ರಾಡಕ್ಟ್ ಮೆಥಡ್ ಏನಿರುತ್ತಲ್ಲ ಅದು ಕಂಪಲ್ಸರಿ 6 ಮಾರ್ಕ್ಸಿಗೆ, ಇದು ಒಂದು ಕಂಪಲ್ಸರಿ 6 ಮಾರ್ಕ್ಸಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು ಅಂದರೆ ಡೆತ್ ಆಫ್ ಎ ಪಾರ್ಟ್ನರನ್ನು ನೋಡೋಣ. ಇವತ್ತಿಗಿದು ಕ್ಲಿಯರಾಗಿ ನೋಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ಕೇಳ್ಬೋದು. ಧನ್ಯವಾದಗಳು.